ಉತ್ತರಾಯಣ ಕಾಲ ಅನ್ನೋದು ದೇವಯಾನ ಅಂತಾನು, ಈ ಕಾಲಘಟ್ಟದಲ್ಲಿ ಮಾಡಿದ್ದೆಲ್ಲ ದೇವರಿಗೆ ಸಂಪ್ರೀತಿ ಅಂತಾನು, ಈ ಕಾಲದಲ್ಲಿ ಸತ್ತವರು ಕೂಡ ಮೋಕ್ಷಕ್ಕೆ ಹೋಗ್ತಾರೆ, ಅವರು ಪಿತೃಲೋಕಕ್ಕೆ ಹೋಗೋದಿಲ್ಲ ಅನ್ನೋ ನಂಬಿಕೆ ಇರೋದ್ರಿಂದ, ಅದಲ್ಲದೆ ಮಹಾಭಾರತಾದಿ ಕಥೆಗಳಲ್ಲಿ ಭೀಷ್ಮನು ಉತ್ತರಾಯಣಕ್ಕಾಗಿ ಕಾಯ್ತಿದ್ದ. ಯಾಕೆಂದ್ರೆ ದೇವಯಾನ ಓಪನ್ ಆಗ್ಲಿ ಅಂತ ಕಾಯ್ತಿದ್ದ. ದೇವಯಾನೇನ ಪಿತೇತಾಂ ಪಥೇತಾಂ ಲೋಕೆ ಅಂತ ಬರ್ತದೆ, ವೇದಗಳಲ್ಲಿ ಬರ್ತದೆ. ಉತ್ತರಾಯಣಕ್ಕಾಗಿ ಕಾಯ್ತಿದ್ದ ಆ ಭೀಷ್ಮ. ಉತ್ತರಾಯಣದಲ್ಲಿ ಮೋಕ್ಷಸ್ಥನಾದ ಅಂತ ಬರ್ತದೆ. ಹಾಗಾಗಿ ಈ ಉತ್ತರಾಯಣ ಕಾಲ ಅನ್ನೋದೇ ಅತಿ ಪುಣ್ಯತಮವಾದ ಕಾಲ ಅನ್ನೋದು ಬರ್ತದೆ. ದೇವತೆಗಳ ಆರಾಧನೆ, ಹೊಸ ದೇವಾಲಯಗಳ ಪ್ರತಿಷ್ಠಾಪನೆ, ಹೊಸ ಭೂಮಿ ಪೂಜೆ, ಗೃಹ ಪ್ರವೇಶಗಳು, ಮದುವೆಗಳು, ಮುಂಜಿಗಳು, ಇವೆಲ್ಲವೂ ಅತ್ಯಂತ ಪ್ರಶಸ್ತ. ಮತ್ತು ಉತ್ತರಾಯಣದಲ್ಲಿ ಪ್ರಾಣ ಬಿಡೋದು ಕೂಡ ಅತ್ಯಂತ ಪ್ರಶಸ್ತ ಅಂತ ಉತ್ತರಾಯಣಕ್ಕೆ ಅಷ್ಟು ಮಹತ್ವ. ದಕ್ಷಿಣಾಯನದಲ್ಲಿ ಪಿತೃಯಾನ ಅಂತ ಹೆಸರು. ಇದಕ್ಕೆ ದೇವಯಾನ ಅಂತ ಹೆಸರು, ಅದಕ್ಕೆ ಪಿತೃಯಾನ ಅಂತ ಹೆಸರು. ಸಾಮಾನ್ಯವಾಗಿ ಪಿತೃ ಕಾರ್ಯಗಳನ್ನು ಮಾಡೋದಕ್ಕೆ, ವ್ರತ ನೇಮ ಅನುಷ್ಠಾನಗಳನ್ನು ಮಾಡೋದಕ್ಕೆ, ಪಿತೃಗಳನ್ನು ಸಂಪೂಜನೆ ಮಾಡೋದಕ್ಕೆ ಆ ದಕ್ಷಿಣಾಯನವನ್ನು ಬಳಸ್ತಾರೆ. ಹೀಗೆ ನಮಗೆ ದಕ್ಷಿಣಾಯನ ಕಮ್ಮಿ, ಉತ್ತರಾಯಣ ಜಾಸ್ತಿ ಅಂತೇನಿಲ್ಲ. ಆದರೂ ಉತ್ತರಾಯಣದಲ್ಲಿ ಮುಂಜಿ, ಮದುವೆ, ವೈಜ್ಞಾನಿಕವಾಗಿಯೂ ದೈವಿಕವಾಗಿಯೂ ಉತ್ತರಾಯಣಕ್ಕೆ ತುಂಬ ಮಹತ್ವ ಇದೆ.